ವಿವಿಧ ಗ್ರಾಮಗಳಲ್ಲಿ 8.47 ಕೋಟಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಚಾಲನೆ. ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಒಟ್ಟು 8.47 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣ ಕಾಮಗಾರಿಗಳಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಗುಂಡವಾಡ, ಯಲ್ಪಾರಟ್ಟಿ, ಶಿರಗೂರ, ಕಟಕಭಾವಿ ಹಾಗೂ ಹಂದಿಗುಂದ ಗ್ರಾಮಗಳಲ್ಲಿ ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಅವರು, ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದರು. ಯಲ್ಪಾರಟ್ಟಿ, ಪರಮಾನಂದವಾಡಿ, ಶಿರಗೂರ, ಗುಂಡವಾಡ, ಕುಡಚಿ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ 4.25 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಜೊತೆಗೆ ಶಿರಗೂರ ಗ್ರಾಮದಿಂದ ಕುಡಚಿ, ಹಾಲಶಿರಗೂರ ಹಾಗೂ ಚಿಂಚಲಿ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ, ಶಿರಗೂರ ಗ್ರಾಮದ ಸೇತುವೆ ನಿರ್ಮಾಣ ಮತ್ತು ಅಲಕನೂರ ವಾಯಾ ರಸ್ತೆ ಅಭಿವೃದ್ಧಿಗೆ 1.02 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಇನ್ನು ಕಟಕಭಾವಿ ಗ್ರಾಮದಲ್ಲಿ 2.70 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಹಂದಿಗುಂದ, ಸುಲ್ತಾನಪುರ ಮುಖ್ಯ ರಸ್ತೆಯಿಂದ ಕೆನಾಲ್ ಮೂಲಕ ಹಂದಿಗುಂದ ಕಪ್ಪಲಗುದ್ದಿ ಮುಖ್ಯ ರಸ್ತೆಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಎಲ್ಲ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲಗುಣಿ, ಸುಕುಮಾರ ಪಾಟೀಲ್, ಗಿರಿಗೌಡ ಪಾಟೀಲ್, ಮಹಾದೇವ ಬಾಹುಬಲಿ ಬ್ಯಾಡಗಿ, ಬಾಲಾಸಾಹೇಬ್ ಪಾಟೀಲ್, ರಾವಸಾಹೇಬ್ ಪಾಟೀಲ್, ಪ್ರಮೋದ ಪಾಟೀಲ್, ಅನಿಲ್ ಉಗಾರೆ, ಈಶ್ವರ ಮೊರಡೆ, ಈಶ್ವರ ಕುಮಾರ, ರಮೇಶ್ ದಲವಾಯಿ, ಅಶೋಕ ಮಗದುಂ, ಸಂಜೀವ ಚೌಗಲ, ನಿಲಪ ಕಾಂಬಳೆ, ಶಾಂತಿನಾಥ್ ಪಾಟೀಲ್, ಇಸಾಕ್ ತಾಂಬೋಳಿ, ಶ್ರೀಮಂತ ಪೂಜಾರಿ, ಬಸಪ್ಪ ಹುಕ್ಕೇರಿ, ನಾಗಪ್ಪ ಪೂಜಾರಿ, ರವಿ ಗಸ್ತಿ, ಹನುಮಂತ ಗಂಟಿ, ಅಶೋಕ ಗುಡ್ಡದಮನಿ, ದರೆಪ್ಪ ವಿರಾಜ, ಆನಂದ ಬನಾಜ, ಲಕ್ಷ್ಮಣ ಕರಿಗಾರ್, ಮಲ್ಲಪ್ಪ ಪೂಜಾರಿ, ಸಹಾಯಕ ಅಭಿಯಂತರ ಜಿ. ಮೂಳಪ್ಪನವರ, ಕೆಕೆ ಕಾಂಬಳೆ ಸೇರಿದಂತೆ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಗಣ್ಯಮಾನ್ಯರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ವರದಿ ಹನುಮಂತ ಸನ್ನಕ್ಕಿನವರ, ನಮ್ಮ ಟೀಮ್ ರಾಯಬಾಗ್.